ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಎಲ್ಲರೂ ಕೆಲಸ ಮಾಡ್ತಿಲ್ವಾ? ಹೋಗು. ಮೈನಾ ಅವ್ರೆ, ಒಂದ್ ನಿಮಿಷ. ಅದು ನಾನು ಬಲವಂತ ಮಾಡಿ ನಿಮ್ಗೆ ಟೆಸ್ಟ್ ಮಾಡಿಸ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ದೆ ಇನ್ನೇನ್ ಮಾಡ್ಲಿ? ಇನ್ನೇನ್ ಮಾಡ್ಲಿ? ನನ್ಗೇನಾದ್ರೂ ಸಮಸ್ಯೆ ಇತ್ತು ಅಂತ ನಿಮ್ ಹತ್ರ ಹೇಳಿದ್ನಾ? ಅಷ್ಟು ಕೇಳ್ಕೊಂಡ್ರು ಪರೀಕ್ಷೆ ಮಾಡಿಸ್ಬಿಟ್ರಲ್ವಾ? ಅಲ್ಲ, ಈಗ ಏನಾಯ್ತು ಅಂತ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ನಿಮ್ಮೊಬ್ರಿಗೆ ಟೆಸ್ಟ್ ಮಾಡಿಸಿದ್ದ? ಇಲ್ಲ ತಾನೆ, ಎಲ್ರೂ ಮಾಡಿಸ್ಕೊಂಡ್ವಿ ತಾನೆ. ನೀವೊಬ್ರು ಟೆಸ್ಟ್ ಬೇಡ ಅಂದ್ರೆ ಅದಕ್ಕೆ ಏನರ್ಥ? ನೋಡಿ ಮೈನಾ ಅವ್ರೆ, ಇದೇ ಟೆಸ್ಟ್ನ ನೀವು ಹೊರಗಡೆ ಮಾಡಿಸಿದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮ್ಗೆ? ಇಲ್ಲ ತಾನೆ. ನೋಡಿ, ನಮ್ಮ ಕಂಪ್ನಿಯವರು ಇದನ್ನೆಲ್ಲ ಫ್ರೀಯಾಗಿ ನಮಗೆ ಮಾಡಿಸಿದ್ದಾರೆ. ಅದು ಖುಷಿ ಪಡೋದು ಬಿಟ್ಟು ಕೋಪ ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ನನ್ಗೇನಾದ್ರೂ ಪರೀಕ್ಷೆ ಬೇಕು ಅಂತ ನಿಮ್ ಹತ್ರ ನಾನು ಕೇಳಿದ್ನಾ? ನನ್ಗೇನಾದ್ರೂ ಸಮಸ್ಯೆ ಇದೆ ಅಂತ ನಿಮ್ ಹತ್ರ ಹೇಳಿದ್ನಾ? ಅಷ್ಟು ಹೇಳಿದ್ರು ಬಲವಂತ ಮಾಡಿದ್ರಲ್ವಾ? ಯಾಕೆ ಬಲವಂತ ಮಾಡ್ಬೇಕಿತ್ತು? ಅಲ್ಲ ಮೈನಾ ಅವ್ರೆ, ಇವಾಗ ಏನಾಯ್ತು ಅಂತ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಸಂಜೆ ಒಳಗೆ ರಿಪೋರ್ಟ್ಸ್ ಬರುತ್ತೆ, ಅದು ಕಾಯೋದಷ್ಟೇ ನಮ್ ಕೆಲಸ. ಸಂಜೆ ರಿಪೋರ್ಟ್ ಬರ್ತದಾ? ಹಾ, ಬರುತ್ತೆ. ಯಾಕೆ? ಯಾವ ಆಸ್ಪತ್ರೆಯಿಂದ ಬರೋದು? ಯಾವ ಆಸ್ಪತ್ರೆ ಆಗಿದ್ರೆ ಏನು ಮೈನಾ ಅವ್ರೆ? ಈಗ ಕೇಳೋದಕ್ಕೆ ಉತ್ತರ ಹೇಳಕ್ ಬರಲ್ವಾ ನಿಮ್ಗೆ? ಅದ್ ಹಾಗಲ್ಲ ಮೈನಾ ಅವ್ರೆ. ನೋಡಿ, ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ಅರವಿಂದ್ ಸರ್, ಅವ್ರಿಗೆ ಮಾತ್ರ ಗೊತ್ತಿದೆ, ನನಗ್ ಗೊತ್ತಿಲ್ಲ. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಹೋಗಿ ಅವ್ರ ಹತ್ರನೇ ಕೇಳ್ಕೊಂಡ್ ಬನ್ನಿ. ಅಲ್ಲ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಆಗ್ಲಿಂದ? ನೋಡಿ, ರಿಪೋರ್ಟ್ಸ್ ಬರುತ್ತಲ್ವಾ, ಆ ರಿಪೋರ್ಟ್ಸ್ ಅಲ್ಲಿ ಆ ಹಾಸ್ಪಿಟಲ್ ಅಡ್ರೆಸ್ ಇರುತ್ತೆ, ಅವಾಗ ನಿಮಗ್ ಗೊತ್ತಾಗುತ್ತೆ. ಡಾಕ್ಟ್ರೇ ಬಂದು ನಿಮ್ಗೇನು ಸಮಸ್ಯೆ ಇಲ್ಲ ಅಂತ ಪರ್ಸನಲ್ ಆಗಿ ಹೇಳ್ತಾರೆ, ಓಕೆನಾ? ಸರಿ, ಆಗ ನಿಮ್ ಸಮಸ್ಯೆನೂ ಬಗೆಹರಿಯುತ್ತೆ, ನನ್ನ ಸಮಸ್ಯೆನೂ ಬಗೆಹರಿಯುತ್ತೆ. ಬನ್ನಿ ಕೆಲಸ ಮಾಡೋಣ. ಇದೆಲ್ಲ ಬೇಡ ಆಂಟಿ. ನನಗ್ಯಾಕೋ ನರ್ತನ ಪುಷ್ಪಕ್ನ ಚಿಕ್ಕ ವಯಸ್ಸಿಂದ ಇಷ್ಟಪಡ್ತಿದ್ಲು ಅಂತ ಅನ್ಸಲ್ಲ ಆಂಟಿ. ಯಾಕಂದ್ರೆ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ಇದೆಲ್ಲ ಇತ್ತೀಚೆಗಾಗಿರೋ ಬೆಳವಣಿಗೆ. ಇಷ್ಟು ದಿವಸ ಪುಷ್ಪಕ್ ಏನು ಕೆಲಸ ಇಲ್ಲದೆ ಬೇಜವಾಬ್ದಾರಿಯ ಖಾಲಿ ಬಿದ್ದಿದ್ದ. ಆದ್ರೆ ಈಗ ಅವನು ಒಂದ್ ದೊಡ್ಡ ಕಂಪ್ನಿಯಲ್ಲಿ MD. ಆದ್ರೆ ನಾನು ಅದೇ ಕಂಪ್ನಿಯಲ್ಲಿ ಜಸ್ಟ್ ಸೇಲ್ಸ್ CEO ಅಷ್ಟೇ. ಮೊಟ್ಟೆ ಬದಲು ಕೋಳಿನೇ ತನ್ನ ಸ್ವಂತ ಮಾಡ್ಕೊಳ್ಳೋ ಪ್ಲಾನ್ ಮಾಡಿದಾಳೆ. ಅದಕ್ಕೆ ನನ್ನನ್ನು ಬಿಟ್ಟು ಆ ಪುಷ್ಪಕ್ನ ಪ್ರೀತಿಸ್ತಿದ್ದಾಳೆ. ಶಟಪ್ ಅರವಿಂದ್, ನೀನ್ ಈ ರೀತಿ ಎಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನೇನ ಹುಲಿ ಅನ್ಕೊಂಡಿದ್ದೆ, ಆದ್ರೆ ನೀನು ನರಿ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಮಗಳನ್ನ ಏನ್ ಅನ್ಕೊಂಡಿದ್ಯಾ ನೀನು? ದುಡ್ಡುಗೋಸ್ಕರ ಪುಷ್ಪಕನ್ನ ಮದ್ವೆ ಆಗ್ತಾ ಇದ್ದಾಳೆ, ಅವನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ಯಾ? ಅವಳೇನು ದುಡ್ಡು ಕಾಣದೆ ಬೆಳೆದಿಲ್ಲ. ಮೈಂಡ್ ಇಟ್. ನಿನ್ನ ಮೇಲೆ ಎಷ್ಟು ಒಳ್ಳೆ ಒಪಿನಿಯನ್ ಇತ್ತು ಗೊತ್ತಾ? ಆದ್ರೆ ನೀನ್ ಎಂತ ಚೀಪ್ ಪರ್ಸನ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ನೀನ್ ಈಗ್ಲೇ ನನ್ನ ಮಗಳ ಬಗ್ಗೆ ಇಷ್ಟು ಚೀಪ್ ಆಗಿ ಯೋಚನೆ ಮಾಡ್ತೀಯ ಅಂತಂದ್ರೆ, ಓ ಮೈ ಗಾಡ್, ನಾಳೆ ದಿವಸ ಅವಳನ್ನ ನೀನು ಮದ್ವೆ ಆಗಿದ್ದಿದ್ರೆ ಎಷ್ಟರ ಮಟ್ಟಿಗೆ ನೋಡ್ಕೊಂಡಿರ್ತಿದ್ದೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಮೊದಲನೇ ಸಲ ನಾನು ಸಾರಿ ಹೇಳ್ತಾ ಇದ್ದೀನಿ ಅಂತ ತುಂಬಾ ನೊಂದ್ಕೊಂಡಿದ್ದೆ. ಆದ್ರೆ ಅದು ರಾಂಗ್ ಅಂತ ನೀನ್ ಪ್ರೂವ್ ಮಾಡಿದೆ. ಸೊ ನನ್ನ ಸಾರಿನ ನಾನು ವಾಪಸ್ ತಗೊಳ್ತಾ ಇದ್ದೀನಿ. ನನ್ನ ಮಗಳು ನರ್ತನನ ಪುಷ್ಪಕ್ ಜೊತೆ ಮದ್ವೆ ಮಾಡ್ತೀನಿ. ಇಷ್ಟು ದಿವಸ ಬರೀ ಮಗಳಿಗೆ ಮಾತ್ರ ಶ್ರೀಮಂತಿಗೆ ಹುಚ್ಚಿಡ್ದಿದೆ ಅನ್ಕೊಂಡಿದ್ದೆ. ಆದ್ರೆ ಅಮ್ಮಂಗೂ ಶ್ರೀಮಂತರ ಮನೆ ಸಂಬಂಧ ಇಷ್ಟ ಆಗಿದೆ ಅಂತ ಇವಾಗ್ಲೇ ಗೊತ್ತಾಗಿತ್ತು. ಹೇಗ್ ಮಾತಾಡ್ತೀಯ ನೋಡು. ಇಲ್ಲಿಗೆ ಬರಕ್ ಮುಂಚೆ ನಿನಗೆ ಹೇಗಪ್ಪ ಮುಖ ತೋರ್ಸೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಆದ್ರೆ ಈಗ
ನಿನ್ನ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಇದೇ ಕೊನೆ. ಇನ್ನು ಮುಂದೆ ನರ್ತನ ಅನ್ನೋ ಹೆಸರನ್ನ ನೀನು ಮರಿಬೇಕು. ಯಾವುದೇ ಕಾರಣಕ್ಕೂ ಅವಳು ನಿನಗೆ ಸಿಗೋದಿಲ್ಲ. ದಟ್ಸ್ ಆಲ್. ಅವಳು ಬಾಯಿಗೆ ಮಣ್ಣಾಕ ಭೂಮಿ ಆಗ್ಯಕ್ಕೆ ಆರೆ ತಗೊಂಡಂಗೆ ಸೂಜಿ ತಗೊಂಡ್ ನನ್ ಕೈ ಬಗ್ದ್ಬಿಟ್ಟು ರಕ್ತ ಹೀರ್ಕೊಂಡ್ಬಿಟ್ಲಲ್ಲಪ್ಪ. ಅಯ್ಯೋ ಅದೆಷ್ಟು ಬಾಟ್ಲು ರಕ್ತ ತಗೊಂಡ್ಲು. ಸರ್ ಯಾಕೆ ಸರ್ ನನ್ನ ನೋಡಿ ಅಷ್ಟು ಶಾಕ್ ಆಗ್ತೀರಾ? ನನ್ನ ನೋವಲ್ಲಿ ಏನಮ್ಮ ನಿನ್ ನೋವು? ಸರ್ ಈ ಫೈಲ್ಗೆ ನಿಮ್ದೊಂದು ಸೈನ್ ಆಗ್ಬೇಕಿತ್ತು ಸರ್. ಅಲ್ಲಿ ಇಟ್ಬಿಟ್ಟು ಹೋಗೋ.